ದೇವರ ಕೋಣೆಯಲ್ಲಿ ನಾವು ದೇವರ ಪೂಜೆಗೆಂದು ವಿವಿಧ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆ. ಅವುಗಳಲ್ಲಿ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆ ಈ ಮೂರು ವಸ್ತುಗಳು ಪ್ರಮುಖವಾದುದು. ದೇವರ ಕೋಣೆಯಲ್ಲಿರುವ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯ ವಿಚಾರದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು. ದೇವರ ಕೋಣೆಯಲ್ಲಿ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಹೇಗಿಟ್ಟುಕೊಳ್ಳಬೇಕು? ಹಿಂದೂ ಧರ್ಮದಲ್ಲಿ ಅರಿಶಿಣ ಕುಂಕುಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಅರಿಶಿಣ ಕುಂಕುಮವನ್ನು ಸುಮಂಗಲಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಮಹಿಳೆಯರು ಅರಿಶಿಣ ಕುಂಕುಮವನ್ನು ಇಟ್ಟುಕೊಳ್ಳುವುದು ಮಾತ್ರವಲ್ಲ, ದೇವರಿಗೂ ನಾವು ಅರಿಶಿಣ ಕುಂಕುಮವನ್ನು ಹಚ್ಚುತ್ತೇವೆ ಹಾಗೂ ಪೂಜೆಯಲ್ಲಿ ಅದನ್ನು ಅರ್ಪಿಸುತ್ತೇವೆ. ಇನ್ನು ದೇವರ ಕೋಣೆಯಲ್ಲೂ ನಾವು ಅರಿಶಿಣ ಕುಂಕುಮವನ್ನು ಇಟ್ಟುಕೊಂಡಿರುತ್ತೇವೆ. ಪೂಜೆ ಕೋಣೆಯಲ್ಲಿ ಅರಿಶಿಣ ಕುಂಕುಮ ಮಾತ್ರವಲ್ಲ, ಅದರೊಂದಿಗೆ ಅಕ್ಷತೆಯನ್ನು ಕೂಡ ನಾವು ಕಡ್ಡಾಯವಾಗಿ ಇಡಬೇಕು. ದೇವರ ಕೋಣೆಯಲ್ಲಿ ಇಡುವ ಅರಿಶಿಣ ಕುಂಕುಮಕ್ಕೆ ಸೇರಿದಂತೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು ನೋಡೋಣ ಬನ್ನಿ. ದೇವರ ಫೋಟೋಗಳಿಗೆ, ವಿಗ್ರಹಕ್ಕೆ ಅರಿಶಿಣ ಕುಂಕುಮ ಹಚ್ಚಿ. ದೇವರ ಕೋಣೆಯಲ್ಲಿ ನಾವು ಯಾವಾಗಲೂ ಅರಿಶಿಣ ಕುಂಕುಮ, ಅಕ್ಷತೆ, ದೀಪದ ಎಣ್ಣೆ, ಪೂಜೆಗೆ ತುಪ್ಪ, ಧೂಪ, ದೀಪ, ಆರತಿ, ಗಂಧ ಇತ್ಯಾದಿ ಪೂಜೆಗೆ ಅವಶ್ಯಕವಾದ ವಸ್ತುಗಳನ್ನು ಕಡ್ಡಾಯವಾಗಿ ಇಟ್ಟುಕೊಂಡಿರಬೇಕು. ಶಿವನನ್ನು ಹೊರತುಪಡಿಸಿ ನೀವು ಎಲ್ಲ ದೇವರು ಮತ್ತು ದೇವತೆಗಳಿಗೂ ಅರಿಶಿಣ ಕುಂಕುಮವನ್ನು ಹಚ್ಚಿರಬೇಕು. ಅಂದರೆ ಆಯಾ ದೇವರ ವಿಗ್ರಹ ಅಥವಾ ಫೋಟೋಗಳಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿಡಬೇಕು. ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಅರಿಶಿಣ ಕುಂಕುಮವಿಲ್ಲದೆ ಹಾಗೇ ಬಿಡಬಾರದು. ಶಿವನಿಗೆ ಶ್ರೀಗಂಧವನ್ನು ಹಚ್ಚಬಹುದು. ಈ 3 ಡಬ್ಬಗಳನ್ನು ಖಾಲಿ ಇಡಬಾರದು. ದೇವರ ಕೋಣೆಯಲ್ಲಿ ಅರಿಶಿಣ ಕುಂಕುಮ ಮತ್ತು ಅಕ್ಷತೆಯ ಡಬ್ಬಗಳನ್ನು ಖಾಲಿಯಾಗಿಡಬಾರದು. ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ತುಂಬಿರಬೇಕು. ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ಡಬ್ಬದಲ್ಲಿ ಅರ್ಧಂಬರ್ಧ ಇಟ್ಟಿರಬಾರದು. ಯಾವಾಗಲೂ ಈ 3 ಡಬ್ಬಿಗಳು ತುಂಬಿರಬೇಕು. ಈ ರೀತಿ ದೇವರ ಕೋಣೆಯಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಇದ್ದರೆ ಮಾತ್ರ ಆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ನೆಲೆಸಿರುತ್ತದೆ. ದೇವರಿಗೆ ಬಳಸುವ ಕುಂಕುಮದೊಂದಿಗೆ ಯಾವ ಕುಂಕುಮವನ್ನು ಬಳಸದಿರಿ. ದೇವರ ಕೋಣೆಯಲ್ಲಿ ಪೂಜೆಗೆ ಇಟ್ಟಿರುವ ಅರಿಶಿಣವನ್ನು, ಕುಂಕುಮವನ್ನು ನಾವು ಹಣೆಗೆ ಇಟ್ಟುಕೊಳ್ಳಲು ಬಳಸಬಾರದು ಅಥವಾ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದಾಗ ಅವರಿಗೆ ನೀಡಬಾರದು. ದೇವರ ಕೋಣೆಯಲ್ಲಿಟ್ಟಿರುವ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಕೇವಲ ದೇವರ ಪೂಜೆಗೆ ಮಾತ್ರ ಬಳಸಬೇಕು. ಅಕ್ಷತೆಯನ್ನು ಕೂಡ ನೀವು ದೇವರ ಪೂಜೆಗೆಂದೇ ದೇವರ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಇನ್ನು ದೇವಸ್ಥಾನಗಳಿಂದ ತಂದಿರುವ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನಾಗಿರಬಹುದು ಅಥವಾ ಕುಂಕುಮಾರ್ಚನೆ ಮಾಡಿಸಿ ತಂದಿರುವ ಕುಂಕುಮವನ್ನಾಗಿರಬಹುದು, ದೇವರ ಕೋಣೆಯಲ್ಲಿರುವ ಕುಂಕುಮದೊಂದಿಗೆ ಬೆರೆಸಬಾರದು. ದೇವಸ್ಥಾನದ ಪ್ರಸಾದವಾಗಿ ತಂದಿರುವ ಕುಂಕುಮವನ್ನು ನೀವು, ಕುಟುಂಬದ ಸದಸ್ಯರು, ಮನೆಗೆ ಬಂದ ಮುತ್ತೈದೆಯರಿಗೆ ಹಚ್ಚಿಕೊಳ್ಳಬಹುದು. ಈ ರೀತಿಯಾಗಿ ನಾವು ದೇವರ ಕೋಣೆಯಲ್ಲಿ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಇಟ್ಟುಕೊಂಡಿರಬೇಕು. ಇಲ್ಲದೇ ಇದ್ದರೆ ನೀವು ಮಾತ್ರವಲ್ಲ, ಆ ಮನೆಯಲ್ಲಿ ವಾಸವಾಗಿರುವ ಪ್ರತಿಯೊಂದು ಕುಟುಂಬದ ಸದಸ್ಯರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಷ್ಟು ಮಾತ್ರವಲ್ಲ, ಇದು ದೇವರ ಕೋಣೆಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.